ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸ್ವಲ್ಪ ಗಂಟಲು ಹಾಳಾಗ್ಬಿಟ್ಟೈತೆ, ನೀರು ಚೇಂಜ್ ಆಗಿಬಿಟ್ಟು. ನಾವಿವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ, ಗೌಡಗೆರೆ ದೇವಸ್ಥಾನಕ್ಕೆ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಮಂಗಳವಾರ. ಮನೆಗೆಲ್ಲ ಕೆಲಸ ಆಯಿತು, ಪೂಜೆ ಎಲ್ಲ ಆಯಿತು. ಈಗ ಆನ್ ದ ವೇ ಹೋಗ್ತಾ ಅಲ್ಲೆಲ್ಲಾದರೂ ತಿಂಡಿ ತಿಂದ್ಕೊಂಡು ನಾವು ದೇವಸ್ಥಾನಕ್ಕೆ ಹೋಗುವಂಥದ್ದು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನೀವು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ. ಇದೇ ಕೆಂಚ ಹೊಸದು ಚೆನ್ನಾಗೈತೆ. ಇಲ್ಲಿ ಶಿರಾ ಹತ್ರ ಟಿಫನ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾಪ್ ಮಾಡಿದ್ವಿ. ಈ ಥರ ಫುಟ್ಪಾತಲ್ಲಿ ಸಿಗೋವಂಥ ತಿಂಡಿನ ಯಾವತ್ತೂ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ ಅವರು ಪಾಪ ತುಂಬ ಕಷ್ಟಪಟ್ಟು ಒಂದು ವ್ಯಾಪಾರ ಬಿಸ್ನೆಸ್ ಅಂತ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಸಪೋರ್ಟ್ ಮಾಡೋದ್ರಲ್ಲಿ ಯಾವುದೇ ಥರ ತಪ್ಪಿಲ್ಲ. ಆ್ಯಂಡ್ ಈ ಫುಟ್ಪಾತಲ್ಲಿ ಚಿಕ್ಕ ಪುಟ್ಟ ಬಿಸ್ನೆಸ್ ಮಾಡ್ತಾರಲ್ವ, ಯಾವತ್ತೂ ಬಾರ್ಗಿನ್ ಮಾಡೋದಕ್ಕೆ ಹೋಗಬೇಡಿ. ಯಾಕಂದರೆ ಅವರು ಅದರಲ್ಲೇ ಜೀವನ ಮಾಡ್ತಿರೋ ಅಂಥದ್ದು. ಹಂಗಾಗಿ ನನಗೆ ಜಾಸ್ತಿ ಐಷಾರಾಮಿಗಿಂತ ಈ ಥರ ಫುಟ್ಪಾತಲ್ಲೆಲ್ಲ ನನಗೆ ತಿನ್ನೋದು ತಗೊಳ್ಳೋದು ಅಂದರೆ ತುಂಬಾ ಇಷ್ಟ. ಯಾವಾಗಾದ್ರೂ ತಗೊಳ್ತಾ ಇರ್ತೀನಿ. ಆ್ಯಂಡ್ ನನಗೆ ತುಂಬ ಸಿಕ್ಕಾಪಟ್ಟೆ ತಲೆನೋವಿತ್ತು. ಹಾಗಾಗಿ ಒಂದು ಟೀ ಕುಡಿದ್ಬಿಟ್ಟು ಮಾತ್ರೆ ನುಂಗಿದೆ. ಅದಾದಮೇಲೆ ನಾವು ಮಧ್ಯಾಹ್ನ 1:30-2 ಗಂಟೆ ಆಗಿತ್ತು ನಾವು ಅಮ್ಮನ ದೇವಸ್ಥಾನಕ್ಕೆ ರೀಚ್ ಆಗೋ ಅಷ್ಟರಲ್ಲಿ. ತುಂಬಾ ರಶ್ ಇತ್ತು. ಯಾಕಂದರೆ ಮಂಗಳವಾರ ಶುಕ್ರವಾರ ಅಂದರೆ ಅಮ್ಮನ ವಿಶೇಷವಾದ ಪೂಜೆ ಇರುತ್ತೆ. ಹಾಗಾಗಿ ಸಿಕ್ಕಾಪಟ್ಟೆ ಜನ ಇದ್ದರು. ಆ್ಯಂಡ್ ಸಿಕ್ಕಾಪಟ್ಟೆ ಬಿಸಿಲು ಕೂಡ ಇತ್ತು. ಬೇಗ ಪೂಜೆ ಮಾಡಿಕೊಂಡು ನೆರಳಿಗೆ ಬಂದುಬಿಡ್ಬೇಕು ಅನ್ನೋ ಥರ ಆಗಿತ್ತು. ಯಾಕಂದರೆ ನನಗೆ ಸಿಕ್ಕಾಪಟ್ಟೆ ಹೆಡ್ಡೆ ಹಾಕಿರೋದ್ರಿಂದ ಬಿಸಿಲಲ್ಲಿ ಹೋಗ್ಬಿಟ್ರೆ ಇನ್ನೂ ಜಾಸ್ತಿ ಆಗಿಬಿಡುತ್ತೆ ಅಂದ್ಕೊಂಡು ನಾನು ಹೋಗಿ ಬೇಗ ಪೂಜೆ ಮುಗಿಸ್ಕೊಂಡೆ. ಬಟ್ ಪೂಜೆ ಮಾಡಿದ್ದು ಒಂಥರ ನೆಮ್ಮದಿ ಅನ್ನಿಸ್ತು. ನಾನು ಇಲ್ಲಿಗೆ ಸೆಕೆಂಡ್ ಟೈಮ್ ಬಂದಿರೋದು. ಫಸ್ಟ್ ಟೈಮ್ ಬಂದಿದ್ದೆ, ಬಟ್ ನನಗೆ ಅಷ್ಟು ಮನಸ್ಸಿಗೆ ನೆಮ್ಮದಿನೇ ಅನ್ನಿಸ್ಲಿಲ್ಲ. ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಏನು ಈ ದೇವರಿಗೆ ನಾನ್ ವೆಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ನಾವು ಪೂಜೆ ಮುಗಿಸ್ಕೊಂಡು ರಿಟರ್ನ್ ಬರುವಾಗ ನಾವು ನಾನ್ ವೆಜ್ ತಿಂದ್ಬಿಟ್ವಿ. ಅದೊಂದು ದೊಡ್ಡ ತಪ್ಪು ಮಾಡಿಬಿಟ್ವಿ. ಹಾಗಾಗಿ ಅಮ್ಮಂಗೆ ತಪ್ಪಾಯಿತು ಅಂತ ತಪ್ಪು ಕಾಣಿಕೆ ಹಾಕ್ಕೊಂಡು ಇಲ್ಲಿ ಮತ್ತೆ ನಾನು ಕಾಯಿ ಕಟ್ಟುತ್ತಾ ಇದ್ದೀನಿ. ನಾನೇನು ಅಮ್ಮನ ಹತ್ರ ಒಂದು ವಿಷಯದಲ್ಲಿ ಬೇಡಿಕೊಂಡು ನಾನು ಹರಕೆ ಕಟ್ಟಿದ್ನೋ ಆ ವಿಷಯದಲ್ಲಿ ನನಗೆ ಫುಲ್ ಡೌನ್ ಆಗಿಬಿಡ್ತು. ಯಾಕಂದರೆ ಒಂಥರ ನಾನು ಫಸ್ಟ್ ಟೈಮ್ ಹೋದಾಗ ನಾನ್ ವೆಜ್ ತಿಂದು ಎಲ್ಲ ಒಂಥರ ಇದಾಯ್ತಲ್ವ. ಹಾಗಾಗಿ ಅದೇ ವಿಷಯದಲ್ಲಿ ನನಗೆ ಡೌನ್ ಆಗಿಬಿಟ್ಟೆ. ಹಂಗಾಗಿ ತಪ್ಪು ಕಾಣಿಕೆ ಹಾಕ್ಬಿಟ್ಟು ನಾನು ಮತ್ತೆ ಅಮ್ಮಂಗೆ ಕಾಯಿ ಕಟ್ಟಿದ್ದು. ಆ್ಯಂಡ್ ನನಗೆ ಗೊತ್ತಿರಲಿಲ್ಲ. ಮನೇಲೂ ಕೂಡ ಇದು ಹೆಣ್ಣು ದೇವರು ಚಾಮುಂಡೇಶ್ವರಿ ಅಲ್ವ, ಆಗುತ್ತೆ ನಾನ್ ವೆಜ್ಜು ಅಂದ್ಕೊಂಡ್ವಿ. ಬಟ್ ಇಲ್ಲಿಗೆ ಕಾಯಿ ಕಟ್ಟಿ ನಾನು ರಿಟರ್ನ್ ಬಂದಾದ್ಮೇಲೆ ಗೊತ್ತಾಯಿತು ನಾನ್ ವೆಜ್ಜು ತಿನ್ನೋಂಗಿಲ್ಲ ಅಂತ. ಸರಿ ಅಂದ್ಕೊಂಡು ತಪ್ಪಾಯಿತು ಅಂತ ಬೇಡಿಕೊಂಡು ಅಮ್ಮನ ಹತ್ರ ನಾನು ಈ ಸಲ ನೀಟಾಗಿ ಎಲ್ಲ ಮಡಿ ಮೈಲಿಗೆಯಿಂದ ಪೂಜೆ ಮಾಡಿಸ್ಕೊಂಡ್ಬಂದ್ವಿ. ತುಂಬ ಖುಷಿಯಾಯಿತು. ಪೂಜೆ ಎಲ್ಲ ಮುಗಿಸ್ಕೊಂಡು ಈ ಕಡೆ ಇಲ್ಲಿ ನಮ್ಮ ಮನೆಯವರು ಕಾಯಿ ಹೊಡಿತಾ ಇದ್ದಾರೆ.
ತುಂಬ ನೆಮ್ಮದಿ ಆಯಿತು ಈ ಸಲ ಹೋಗಿದ್ದು ಪೂಜೆಗೆ. ಆ್ಯಂಡ್ ತುಂಬ ಜನ ಇದ್ದರು. ಹಾಗೆ ದೇವ್ರ ಪ್ರಸಾದ ಕೂಡ ತಿನ್ನೋದಕ್ಕಾಗಲಿಲ್ಲ, ಯಾಕಂದರೆ ತುಂಬ ರಶ್ ಇದ್ದರು. ನಾವು ಕ್ಯೂ ಅಲ್ಲಿ ನಿಂತ್ಕೊಂಡಿದ್ದಿದ್ರೆ ಮಿನಿಮಮ್ 1 ಅವರ್ 2 ಅವರ್ ಕಾದ್ಬಿಟ್ಟು ತಿಂದು ಬರಬೇಕಿತ್ತು. ಸೊ ಹಾಗಾಗಿ ಬೇಡ ಅಂದ್ಕೊಂಡು ನಾವು ಬಂದ್ವಿ. ಅದಾದಮೇಲೆ ಇಲ್ಲಿ ಒಂದು ವಿಡಿಯೋ ಮಾಡ್ತಾಯಿದ್ರು. ನಮ್ಮ ಮನೆಯವರು ಬಾಯಿ ಬಿಟ್ಟು ಹೇಳ್ಬಿಟ್ರು, ಬಾ ಹೋಗಿ ಒಂದು ವಿಡಿಯೋ ಮಾಡ್ಕೊಂಬರೋಣ ಅಂತ. ಸರಿ ಅಂತ ಮಾಡ್ಕೊಂಬಂದ್ವಿ. ಒಂದು ವೀಡಿಯೋಗೆ 70 ರುಪೀಸ್ ಇರುತ್ತೆ ಚಾರ್ಜು. ಸೊ ಇಲ್ಲಿ ನೋಡಿ ಮನೆ ಎಷ್ಟು ಚೆನ್ನಾಗಿದೆ, ಕಂಬದ ಮನೆ. ನನಗೆ ಫ್ಯೂಚರಲ್ಲಿ ಮನೆ ಕಟ್ಟಬೇಕು ಅಂದರೆ ಖಂಡಿತ ನಾನು ಇದೇ ಥರ ಪ್ಲ್ಯಾನ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಹಳ್ಳಿ ಅಂಗಡಿ ಅಂತ ಎಲ್ಲ ಏನು ಸೋರೆ ಅದು ಇದು ಎಲ್ಲ ಕಿಚನ್ಗೆ ಏನು ಬೇಕೋ ಐಟಮ್ಮು ಅದು ಸಿಗುತ್ತೆ. ನೀವು ಯಾರಾದರೂ ನೆಕ್ಸ್ಟ್ ಟೈಮ್ ಈ ದೇವಸ್ಥಾನಕ್ಕೆ ಬಂದರೆ ಖಂಡಿತ ಇಲ್ಲಿಗೂ ಒಂದು ಸಲ ಬನ್ನಿ, ನಿಮಗೆ ಹೆಲ್ಪ್ ಆಗುತ್ತೆ ಕಿಚನ್ಗೆ ಏನಾದರೂ ಐಟಮ್ ತೊಗೋಬೇಕು ಅಂದರೆ. ಇದು ಕಾಲು ಹೊಡೆದಿದ್ರೆ ತುಟ್ಟಿ ಹೊಡೆದಿದ್ರೆ ಹಚ್ಕೊಳ್ಳೋಕ್ಕೆ ಇದು ನೋಡಿ 100% ಕಡಿಮೆ ಆಗುತ್ತೆ ಹೇಳಿಲ್ಲ ನಾನು ಸ್ಕ್ಯಾನ್ ಆಗೈತೆ ಅಂತ ತೋರಿಸ್ಲಿಲ್ಲ, ಹಂಗೆ ಉಂಟು ಹೆಂಗದು. ವಿಡಿಯೋ ಮಾಡ್ಕೊಂಡು